ಆದರೂ ಕೂಡ ಸೀರಿಯಸ್ ಪ್ರಕರಣಗಳನ್ನು ನಾವು ಫಾಲೋ ಅಪ್ ಮಾಡಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೇವೆ. ನೋಡಿ, ಯಾವುದಾದ್ರೂ ಇದ್ರೆ ಕೊಡಿ, ನಾನು DC ಆಯ್ತಪ್ಪ. ನಾನು ಸುದ್ದಿ ಅಲ್ಲಿ ನೋಡ್ಲಾ, ಇಲ್ಲಿ ರಿವ್ಯೂ ಮಾಡ್ಲಾ, ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು TV ನೋಡೋಕ್ಕಾಗತ್ತಾ ಮೀಟಿಂಗಲ್ಲಿ? ಕೊಡಿ, ಆಯ್ತು ಕೊಡಿ. ನಾನು DC ಅವರಿಗೆ ಹೇಳ್ತೇನೆ ಆ್ಯಕ್ಷನ್ ತಗೊಳ್ಳಿಕ್ಕೆ. ಮೇಲಿಂದ ಯಾರ್ದಾದ್ರೂ ಆ ಥರ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ನಮಗೆ ರಿಪೋರ್ಟ್ ನೋಡಿಯಪ್ಪ. ಸಸ್ಪೆನ್ಷನ್ ಈಸ್ ಒನ್ ಪಾರ್ಟ್. ಸಸ್ಪೆನ್ಷನಿಂದನೇ ಗೌರ್ಮೆಂಟ್ ನಡೆಯೋದಿಲ್ಲ. ನೋಡೋಣ. ನಾನು ವಿತೌಟ್ ಲುಕ್ಕಿಂಗ್, ನೋಡಿಪ್ಪ, ನಾನು ಸಾಮಾನ್ಯ ಮನುಷ್ಯ. ಎಲ್ಲನೂ ನನಗೆ ಎಲ್ಲ ಜ್ಞಾನ ನನಗೆ ಇರೋದಿಲ್ಲ. ಒಂದು ಸರಿಯಾಗಿ ಒಂದು ಪ್ರಿಲಿಮಿನರಿ ರಿಪೋರ್ಟು ಕೂಡ ಇಲ್ಲದೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾನು ಜಿಲ್ಲಾಧಿಕಾರಿಗಳಿಗೆ, ತಾವು ಹೇಳಿದ್ದೀರ, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಪ್ರಾಥಮಿಕವಾಗಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ, ಕೆಲವು ಅವರ ಹಂತದಲ್ಲೇ ಆ ಥರ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವಂಥ ಅಧಿಕಾರಿಗಳ ಮೇಲೆ ಅವರ ಹಂತದಲ್ಲಿ ತೆಗೆದುಕೊಳ್ಳುವಂಥ ಕ್ರಮವನ್ನು ಅವರು ತೆಗೆದುಕೊಳ್ಬೇಕು. ಅವರ ಹಂತಕ್ಕೆ ಮೀರಿದ್ದಿದ್ರೆ ನನಗೆ ಕಳಿಸ್ಕೊಡ್ಲಿಕ್ಕೆ ಹೇಳ್ತೇನೆ. ಅವ್ರ ವರದಿ ಬರಲಿ, ಬಂದ ಮೇಲೆ ನಾನು ಏನಾದರೂ ಹೇಳ್ಬೋದಲ್ವಾ? ಸುಮ್ಮನೆ ಎಲ್ಲ ನಾನು ಹೇಳ್ಬಿಟ್ರೆ ಹಂಗೆ ಆಗೋದಿಲ್ಲ.